ತಾಯಿಯ ಜನ್ಮ ತಾಯಿಯ ಜನ್ಮದಿಂದ ಯಾವತ್ತು ನಾವು ಈಚೆ ಬರ್ತೀವಿ ಅವತ್ತೇ ನಮ್ಮ ದಿನ. ಆದ್ರೆ ತಾಯಿಯ ಜನ್ಮದಿನವನ್ನ ಮರೆತು ನಾನೇ ತಾಯಿ ನಾನೇ ತಂದೆ ಅಂತಕ್ಕಂಥ ಈಗಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಅನೇಕ ಶಿಕ್ಷೆಯನ್ನು ಕೊಡೋದನ್ನು ನೀವು ನೋಡಿದಿರಿ. ನಿಮ್ಮ ಮಧ್ಯಮ ವರ್ಗದಲ್ಲೂ ನಾವು ನಮ್ಮ ತಾಯಿಯ ಭೂಮಿಯಲ್ಲಿ ಹುಟ್ಟಿ ಈ ಭೂಮಿಯಲ್ಲಿ ಬಂದಾಗ ಇವಳು ಒಬ್ಬಳ ತಾಯಿನೇ. ನಾವ್ ಯಾವತ್ತಿದ್ರು ತಾಯಿ ಹೊಟ್ಟೆಗೆ ಹೋಗ್ಲೇಬೇಕು. ಅದ್ರ ಒಳಗೆ ಈ ಸಮಾಜಕ್ಕೆ ಈ ನಾಡಿನ ಒಂದು ಜನತೆಗೆ ಕೈಲಾಗಿದ ಒಂದು ಸೇವೆಯನ್ನು ಸಲ್ಲಿಸುವುದಕ್ಕೆ ಪ್ರತಿ ಒಬ್ಬೊಬ್ರು ಕೂಡ ಭಾಗಿಯಾಗಿ ಆಗ ಅದನ್ನ ಜನ್ಮದಿನ ಅಂತ ಆಚರಣೆ ಮಾಡಿಕೊಂಡ್ರೆ ಒಂದು ಸಾರ್ಥಕ. ನಾವು ಜನ್ಮದಿನ ಅಂತಾರೆ, ಎಲ್ಲೋ ಹೋಗ್ತಾರೆ, ಮರಿ ಹೊಡಿತಾರೆ, ಎಂಡ ತಗೊಂತಾರೆ, ಕಂಡ ಆ ಎಲ್ಲಾ ತಗೊಳ್ಳೋ ಬದಲು ನಮ್ಗೆ ಮೊದಲನೇ ದೇವ್ರು ಯಾರು? ಜನ್ಮ ಕೊಟ್ಟ ತಾಯಿ. ನಮ್ಮ ತಂದೆ ತಾಯಿಗೆ ಪೂಜೆಯನ್ನು ಮಾಡಿ ಹಿಂದಿನಿಂದ ನಮ್ಮ ಗುರು ಹಿರಿಯವರು ಮಾಡಿ ಬಂದಿರುವಂತಕ್ಕಂಥ ಒಂದು ದೇವಾನುದೇವತೆಗೆ ಅದರ ಸ್ವರ್ಣೆಯ ಮೇಲೆ ಒಂದು 4 ಜನ ಇಲ್ಲ ಅವರ ಕೈಯಲ್ಲಿ ಒಂದು ಶಕ್ತಿ ಇದ್ರೆ ಒಂದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು, ಅದಕ್ಕೂ ಒಂದು ಶಕ್ತಿ ಇದ್ರೆ ಇಂಥ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಮಾಂಗಲ್ಯ ಧಾರಣೆಯನ್ನು ಕೊಟ್ಟಿದ್ಯಾ ಅಂದ್ರೆ ಅದನ್ನ ಒಂದು ಸಾಮಾಜಿಕ ಸೇವೆ ಮತ್ತು ನಾವು ಹುಟ್ಟು ಬಂದಿದ್ದಕ್ಕೆ ಒಂದು ಸಾರ್ಥಕ ಅಂತಕ್ಕಂಥದ್ದೆಲ್ಲ ಒಂದು ಕಡೆ. ಇವತ್ತು ನಾನು 66ನೇ ವರ್ಷದ ವಾರ್ಷಿಕೋತ್ಸವವನ್ನು ನಿನ್ನೆ ಮುಗಿಸಿದೆ. ಇಲ್ಲಿಗೆ 2 ವರ್ಷ ಆಗಿತ್ತು ಈ ಗುಡಿಯನ್ನ, ಭವ್ಯವಾದಂತಕ್ಕಂಥ ಗುಡಿಯನ್ನ ಬರೀ 108 ದಿನದಲ್ಲಿ ಅದನ್ನ ಇವತ್ತು ಸ್ಥಾಪನೆಯನ್ನು ಮಾಡಿ ನನ್ನ ಇವತ್ತು ಪೂಜೆ, ಹೋಮ, ಅಭಿಷೇಕ, ಕನ್ಯೆ ಪೂಜೆ, ಗಂಗೆ ಪೂಜೆ, ಗೋ ಪೂಜೆ ಎಲ್ಲವನ್ನು ಸ್ವೀಕರಿಸಿ ಇವತ್ತು ರಕ್ತ ಸಾಗರ ಅಂದ್ರೆ ರಕ್ತದಾನವನ್ನು ಇವತ್ತೊಂದು ಸುಮಾರು ಜನ ಕೊಟ್ಟಿರ್ಬೋದು. ನನ್ನ ಅನಿಸಿಕೆ ಪ್ರಕಾರ ಇವತ್ತು ನಮ್ಮ ಶರೀರದ ರಕ್ತವನ್ನು ಇನ್ನೊಬ್ರಿಗೆ ದಾನವನ್ನು ಕೊಟ್ಟಿದ್ರೆ ಅದು ಪ್ರಾಣ ಉಳ್ಕೊಂಡಂಗಲ್ವಾ? ಅದನ್ನ ನಮ್ಮ ಸಪ್ತಗಿರಿಯ ಸಮ್ಮುಖದವ್ರನ್ನ ಕೇಳಿದೆ, ಸ್ವಾಮಿ ಈ ರೀತಿ ಹಿಂಗ್ ಮಾಡಿದೀವಿ, ಏನ್ ಮಾಡಿ ಆಯ್ತು. ಇಡೀ ನಾನು ಎಲ್ಲಾ ಡಾಕ್ಟರ್ಗಳಿಂದ ಒಳ್ಳೊಳ್ಳೆ ಡಾಕ್ಟರ್ಗಳು ಒಂದು 30-40 ಜನ ಡಾಕ್ಟರ್ಗಳನ್ನು ಕಳಿಸಿ ಅದು ಇನ್ನಿದ್ದು ಒಂದು ಖುಷಿ ಅಲ್ವ? ಇದ್ಯಾವುದು ಸ್ವಾರ್ಥ ಇಲ್ವಲ್ಲ ಇಲ್ಲಿ. ಈಗ ಎಷ್ಟೋ ಜನ ಸ್ವಾಮೀಜಿಗಳು ನಾನು ಆಸ್ತಿ ಮಾಡಬೇಕು, ನಾನು ಹಣ ಮಾಡಬೇಕು ಅಂತ, ನನ್ನಲ್ಲಿ ಏನು ಅಂತದಿಲ್ವಲ್ಲ, ನಂದು ಅಂತ ಹೇಳ್ಕೊಳಕ್ಕೆ ನಂದೇನಿಲ್ವಲ್ಲ, ಈಗಿರೋ ಬಟ್ಟೆನೂ ನಂದಲ್ಲ ಅಂದ್ಮೇಲೆ ಇನ್ನೇನಿದೆ ನಾನು? ಈ ನಾಡಿನ ಜನತೆಗೆ, ಬಡ ಮಕ್ಕಳ ಬೇಡಿಕೆಗೆ ಕಾಲಕ್ಕೆ ಒಳ್ಳೆ ಮಳೆ ಹೋಯ್ತು, ಒಳ್ಳೆ ಈ ಬಂದಿರುವಂತ ಕೆಟ್ಟ ದೃಷ್ಟಿ ಸರ್ವನಾಶನಾಗಿ ಮಕ್ಕಳಿಗೆ ಒಳ್ಳೆ ತಂದೆ ತಾಯಿಗಳಾಗಿ, ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ, ಆ ಮಕ್ಕಳಿಗೆ ಒಂದು ಸಂಸ್ಕೃತಿಯ ದಾರಿಯಲ್ಲಿ ಕಳಿಸ್ಬಿಟ್ಟಿದೆ ಆದ್ರೆ ಅದಕ್ಕಿಂತ ಸಂತೋಷ ನನಗೆ ಮಿಗಿಲಾಗಿ ಯಾವುದು. ನಾನಂತೂ ವಿದ್ಯಾವಂತ ಅಲ್ಲ, ನಾನೊಬ್ಬ ಅವಿದ್ಯಾವಂತ, ನಾನು ಸ್ಕೂಲ್ಗೆ ಹೋದವನಲ್ಲ. ಆದ್ರೂ ಕೂಡ ನಾನು ಅವ್ರ ಮಕ್ಕಳು ಇಡೀ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ನಡೆಸ್ಕೊಂಡು ಮುಂದೆ ಸಾಗ್ಲಿ.
ಬೆಳೀಲಿ, ಒಂದು ಬಡ ಮಕ್ಕಳಿಗೆ ದಾರಿ ನಮ್ಮ ಎಲ್ಲ ಈ ದೇವಸ್ಥಾನದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಮೇಡಮ್, ನಾನು 14 ವರ್ಷದಿಂದ ಬರ್ತಾಯಿದ್ದೀನಿ. ನಾನು ಫಸ್ಟ್ ಬಂದಾಗ ನನ್ನ ಹತ್ರ ಏನೂ ಇರಲಿಲ್ಲ. ಗುರುಗಳು ಆಶೀರ್ವಾದ ತಗೊಂಡು ಒಂದೊಂದೇ ಸ್ಟೆಪ್ಪು ನಾನು ಇವತ್ತು ನನ್ನ ಕಾಲ ಮೇಲೆ ಕಾಲು ನಿಂತ್ಕೊಂಡು ಒಬ್ರಿಗೆ ಸಹಾಯ ಮಾಡೋಷ್ಟು ಬೆಳೆದಿದ್ದೀನಿ ಈ ದೇವಸ್ಥಾನದಿಂದ. 14 ವರ್ಷದಿಂದ ಈ ದೇವಸ್ಥಾನದಿಂದ ಬರ್ತಾಯಿದ್ದೀನಿ. 14 ವರ್ಷದಿಂದ ನಾವು ಎಷ್ಟು ಮೆಟ್ಟಲು ಬೆಳೆದಿದ್ದೀನಿ. ಇವತ್ತು ನಾನು ಇರೋಕ್ಕೆ ಒಂದು ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ. ಮಕ್ಕಳು ವಿದ್ಯಾಭ್ಯಾಸ ಕೊಡ್ತಾಯಿದ್ದೀನಿ. ಸ್ವಂತ ಗಾಡಿ ತಗೊಂಡಿದ್ದೀನಿ. ಅವತ್ತು ನಾನು ಬಾಡಿಗೆ ಆಟೋ ಓಡಿಸ್ತಿದ್ದೆ. ಇವತ್ತು ನಾನು ಟಾಟಾ AC ತಗೊಂಡು ಕೆಲಸ ಮಾಡ್ತಾಯಿದ್ದೀನಿ. ಈ ದೇವಸ್ಥಾನದ ಮಹಿಮೆ ಆ ಥರ ಇದೆ. ಯಾವ ಊರಿಂದ ಬಂದಿದ್ದೀರಿ? ಮಾಗಡಿ ಹತ್ರ ಗುಡ್ಡಳ್ಳಿ ಬೆಂಗಳೂರಲ್ಲಿದ್ದೀವಿ. 14 ವರ್ಷದಿಂದ ಬರ್ತಾಯಿದ್ದೀವಿ. ಇವತ್ತು ನಾವು ಬಂದಾಗ ನಮ್ಮ ಹತ್ರ ಏನೂ ಇರಲಿಲ್ಲ, ಬಾಡಿಗೆ ಆಟೋ ಓಡಿಸ್ತಿದ್ದೆ. ಸ್ವಾಮಿಗಳ ಕೃಪೆಯಿಂದ ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಭಕ್ತಾದಿಗಳಿಗೆ ಏನು ಹೇಳ್ತೀರಾ? ಇಲ್ಲಿ ಭಕ್ತಾದಿಗಳಿಗೆ ಅಂದರೆ ನಂಬಿ ಬರಬೇಕು, ಅಲ್ಲೊಂದು ಇಲ್ಲೊಂದು ಹೇಳ್ಕೊಂಡು ಬರಬಾರ್ದು. ನಂಬಿ ಬಂದರೆ ಭಗವಂತ ಇದ್ದಾನೆ. ನಂಬಿ ಬರಬೇಕು. ಸುಮ್ಮನೆ ಒಂದು ದಿವಸ ಬರೋದು ಒಂದು ದಿವಸ ಹೋಗೋದು ಅದು ಮುಖ್ಯ ಅಲ್ಲ. ಬರ್ತಾನೆ ಇರಬೇಕಿದೆ. ನಮ್ಮ ಕಷ್ಟ ಹೇಳ್ಕೊಂಡು ಮುಂದುವರ್ಕೊಂಡು ಹೋಗ್ಬೇಕು.